ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ದರೋಜಿಯಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಕಾರ್ಮಿಕರಿಂದ ಅಧಿಕಾರಿಗಳಿಗೆ ಕಮಿಷನ್. ಕಳೆದ 2 ವರ್ಷಗಳಿಂದ ಉದ್ಯೋಗ ಖಾತೆಯಲ್ಲಿ ಕೂಲಿ ಕೆಲಸ ಮಾಡಿದರೂ ಕೂಡ ಕೂಲಿ ಹಣ ಬಂದಿಲ್ಲ ಎನ್ನುತ್ತಾರೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಹೊಸ ದರೋಜಿ ಗ್ರಾಮ ಪಂಚಾಯತಿಯಲ್ಲಿ ಕೂಲಿ ಕಾರ್ಮಿಕರು ಮೇಟಿಗಳಾದ ಶಾಂತಮ್ಮ ಸೇರಿ ಕೂಲಿ ಬಿಡುಗಡೆ ಮಾಡಿಲ್ಲ ಎಂದು ಹೇಳಿದ್ರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಾದ ಪಿಡಿಒ ಪ್ರಭು ಲಿಂಗನಗೌಡ ಮತ್ತು ಜೆಇ ಹಾಗೂ ಟೆಕ್ನಿಕಲ್ ಅಸಿಸ್ಟೆಂಟ್ ಅವರು ಮೇಟಿಗಳಾದ ಶಾಂತಮ್ಮನವರಿಗೆ ನಮ್ಮಿಂದ ಕಮಿಷನ್ ಕೇಳ್ತಾ ಇದ್ದಾರೆ. ಅದನ್ನ ಕೊಡಲು ಶಾಂತಮ್ಮ ಅವರು ಒಪ್ಪದೇ ಇರುವ ಕಾರಣ ಹೀಗೆ ವರ್ಷಾನುಗಟ್ಟಲೆ ನಮ್ಮ ಕೂಲಿಯನ್ನ ಕೊಡದೆ ಇದನ್ನೇ ನೆಪ ಹೇಳುತ್ತಾ ನಮಗೆ ಸತಾಯಿಸ್ತಾ ಇದ್ದಾರೆ. ಹೊಸ ದರೋಜಿ ಪಿಡಿಒ ಪ್ರಭು ಲಿಂಗನಗೌಡ ಮತ್ತು ಎಡಿ ರೇಣುಕಾರಾಧ್ಯ ಮತ್ತು ಜೈ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ವಿರುದ್ಧ ಕ್ರಮ ಕೈಗೊಂಡು ನಮ್ಮ ಕೂಲಿ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ಅಂತ ಮೇಟಿಗಳಾದ ಶಾಂತಮ್ಮ ಒತ್ತಾಯಿಸಿದ್ರು. ಇನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾಡೋದು ಒಂದಲ್ಲ ಎರಡಲ್ಲ, ಇವರು ಮಾಡುವ ಕೆಲಸಕ್ಕೆ ಬೇಸರಗೊಂಡಿದ್ದಾರೆ ಇಲ್ಲಿನ ಕೂಲಿ ಜನ. ಅಷ್ಟೇ ಅಲ್ಲದೆ ನರೇಗಾ ಕೂಲಿ ಕೆಲಸಗಾರರಿಗೆ ಎನ್ಎಂಆರ್ ಓಪನ್ ಮಾಡಲು ಹಣ ವಸೂಲಿ ಮಾಡ್ತಾ ಇದ್ದಾರೆ ಹಾಗೂ ಅಧ್ಯಕ್ಷ ಮತ್ತು ಸದಸ್ಯರನ್ನ ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಜೆಇ ಅವರುಗಳು ಕಮಿಷನ್ಗಾಗಿ ಬೇಡಿಕೆ ಇಡ್ತಾ ಇದ್ದಾರೆ. ಇವರಿಗೆ ಕಮಿಷನ್ ಕೊಡಲು ನಾವು ಎಲ್ಲಿಂದ ಹಣ ತರಬೇಕು? ಇದೇನು ಗುತ್ತಿಗೆ ಕಾಮಗಾರಿಯ ಎಂದು ಅವರು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ದಾರೆ. ನರೇಗಾ ಕಾರ್ಮಿಕರಿಗೆ ಕೇವಲ 70 ರೂಪಾಯಿಗಳಿಂದ 100 ರೂಪಾಯಿವರೆಗೆ ಮಾತ್ರ ಕೂಲಿಯನ್ನ ಕೊಡ್ತಾ ಇದ್ದಾರೆ. ಇನ್ನುಳಿದ ಹಣವನ್ನ ಅಧಿಕಾರಿಗಳು ಗುಳುಂ ಮಾಡ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳಿಗೆ ಸಮಾನವಾಗಿ ಕಮಿಷನ್ ಸಂದಾಯವಾದಲ್ಲಿ ನರೇಗಾ ಕೆಲಸವನ್ನ ಸುಸೂತ್ರವಾಗಿ ನಡೆಸಿಕೊಳ್ತಾರೆ. ಇಲ್ವಾದಲ್ಲಿ ಕೇವಲ 60 ರಿಂದ 100 ಮಾತ್ರ ಕೂಲಿ ಕಾರ್ಮಿಕರಿಗೆ ಹಣವನ್ನ ಸಂದಾಯ ಮಾಡ್ತಾ ಇದ್ದಾರೆ. ಮತ್ತು ಅತ್ಯಂತ ಮುಖ್ಯವಾಗಿ ಕಳೆದ 3 ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಟ್ರಂಚ್ ವರ್ಕ್ ಮಾಡ್ತಾ ಇದ್ದಾರೆ. ಈ ಕಾಮಗಾರಿಯಲ್ಲಿ ಕೇವಲ ಅರ್ಧ ಅಡಿ ಮತ್ತು 3/4 ಅಡಿಗಳಷ್ಟು ಮಾತ್ರ ಕೆಲಸ ನಡೀತಾ ಇದ್ದು ಹಣವನ್ನ ಅಧಿಕಾರಿಗಳು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಎಂದು ಅವರು ಆರೋಪಿಸಿದ್ರು. ನರೇಗಾ ಕೂಲಿ ಕಾರ್ಮಿಕರಿಗೆ ಪ್ರತಿದಿನ 370ಗಳ ಕೂಲಿಯನ್ನ ಅವರ ಖಾತೆಗೆ ಜಮೆ ಮಾಡಲು ಕ್ರಮ ಕೈಗೊಳ್ಳಬೇಕು ಅಂತ ಅವರು ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ರು. 15 ದಿನಕ್ಕ ಒಂದು ತಗದ್ರಿಗಿನ 15 ದಿನ ಮಾಡ್ಬೋದು. ಒಂದು ಎನ್ ನಂಬರ್ 16 ಕೊಟ್ಮೇಲೆ ಎನ್ ನಂಬರ್ ಕೊಡ್ಲೇಬೇಕು. ಅದು 3-4 1 ವರ್ಷ ಒಳಗೆ 3-4 ಆಮೇಲೆ 2 ತಿಂಗಳಾದ್ರೆ ಸರ್ತೆ, 1.5 ತಿಂಗಳಾದ್ರೆ ಸರ್ತೆ ಒಂದು ಎನ್ ನಂಬರ್ ತೆಗಿಬೇಕು. ಆದ್ರೆ ಸ್ವಲ್ಪ ನೀರು ಬಂದಾವಂದ್ರೆ ನಾವು ತೆಗೆಯೋದಿಲ್ಲ. ಹೋಗಿ ನಿಮ್ ಕೆಲ್ಸಕ್ಕೆ ನೀವು 40-46 ಅಷ್ಟೇ, ಅಷ್ಟರೊಳಗೆ ಆಗೋದು. ಪಂಚಾಯತಿಗೆ ಬಂದ್ರೆ ಕೇರ್ ಮಾಡೋದಿಲ್ಲ ಸರ್. ಇಲ್ಲಿ ಯಾರಾದ್ರೂ ಕೇರ್ ಮಾಡೋದಿಲ್ಲ. ಗಾಳಿ ಬರಂಗಿಲ್ಲ, ಒಂದ್ ಎಣ್ಣೆ ಬರಂಗಿಲ್ಲ. ನಾವೇನ್ ತಂದ್ಕೊಂಡು ತಿನ್ಬೇಕು? ಇವಾಗ ಕೂಲಿಗೆ ಕೆಲಸ ಎದಕ್ ಬಿಟ್ಟಾರ? ನರೇಗೆ ಕೆಲಸ ಎದಕ್ ಬಿಟ್ಟಾರ? ನಾವು ದುಡಿಯಕ್ ಆಗ್ಲಲ್ಲ. ಈ ದೊರಾಜಾಗ ಪ್ರತಿಯೊಂದು ದುಡಿಯವ್ರೆ, ಇದ್ದಂತವ್ರು ಯಾರಿಲ್ಲ. ಎಲ್ಲರೂ ದುಡಿಯವ್ರೆ. 4 ಊರು ಸಂಬಂಧಪಟ್ಟಿದ್ದು ಬರೀ ದುಡಿಯವ್ರೆ. ಅದ್ರ ಬಿಟ್ಟು ಇನ್ನು ಹೊಲ್ದ ಕೆಲಸ ಕೂಡ ಇಲ್ಲ, ಮಾಡಕ್ ಕೂಡ. ಏನೋ ನೀರು ಬಂದ್ರೆ ದೇವ್ರ ಮಠ ಹೋಗ್ತೀವಿ ನಾವು. ಇಲ್ಲಿ ಕೂಡ ಇಲ್ಲ. ಇಲ್ಲಿ ಏನೋ ಒಂದು 6 ಮಂದಿಗೆ 5 ಮಂದಿಗೆ ಅಂದ್ರೆ ಮಸ್ತ್ ಆಯ್ತು. ಮತ್ತೆ ಬೇವ್ರ ಮಠ ಹೋಗ್ಬೇಕು ನಾವು. ದೇವ್ರೆ 10 ಗಂಟೆ 12 ಗಂಟೆ ಒಂದ್ ಯಾಪ್ ಅಂದ್ರೆ ಇನ್ನೊಂದ್ ಯಾಪ್ ಬರೋದಿಲ್ಲ. ಅದ್ರಾಗ ಬಿಸಿಲಾಗ ಕಾದು ಬಿಸಿಲಾಗ ನಿಂದಿರ್ಬೇಕು. ಒಂದು ಗಿಡ ಇದ್ರೆ ಎಲ್ಲಾನು ಕುಂದಿರ್ತೀವಿ. ಗಿಡ ಇಲ್ಲಿತ್ತಲ್ಲಿ ಆ ಬಿಸಿಲಾಗ ಒಬ್ಬನಿಗೆ ಹೆಚ್ಚು ಕಡಿಮೆ ಆಗ್ಬಿಡ್ತು. ಆಯಮ್ಮನ್ ಕರ್ಕೊಂಡು ಬಂದು ಸ್ವಲ್ಪ ಆಸ್ಪತ್ರೆ ಕರ್ಕೊಂಡು ಬಂದೀನಿ. ಅವ್ರಿಗೆ ಏನ್ ಮಾಡಿರತ್ತೆ, ಸ್ವಲ್ಪ ನಾವು ಕೆಲಸ ಮಾಡಿವೆ ಅಲ್ಲಿ ಫೋಟೋ ತೆಗೆದು ಅಟಿ ಹಂಗೆ ಇಟ್ಕೊಂಡ ಫೋನ್ನಾಗೆ. ಆ ಫೋಟೋ ಒಂದು ಸ್ವಲ್ಪ ಕಟ್ ಕಳ್ಸಾಳ. ನೀನ್ ಹೆಂಗ್ ಕಟ್ ಕಳ್ಸಿದ್ರಿ? ಅರ್ಥ ಮಾಡ್ತಾ ಏನೋ ರೂಟ್ ಹೋಗ್ಯಾವ ಸಾರಿ ಅಂತ ಕೂಡ ಕಳ್ಸಿ. ಮತ್ತೆ ಯಾರು ಹೇಳಿದ್ದಂಗಂತ ನೀವ್ ಹೆಂಗ್ ಕಳ್ಸಿದ್ರಿ? ಹೇಳಿ ಸರ್ ಪೀಡು ಎಲ್ಲರೂ ಹೆಂಗ್ ಕಳ್ಸಿದ್ರಿ ನೀವು? ಅದು ಒಂದು ಫೋಟೋ ಅಪ್ಪಿತಪ್ಪ ಹೋಗ್ಯದ ಸರ್ ಅಂತ ಸಾರಿ ಅಂತ ಕೂಡ ಹೇಳಿ. ಸಾರಿ ಅಂತ ಕೂಡ ಮೊಬೈಲ್ನಾಗ ಹಾಕ್ಯಂಡಿ ಸರ್. ಅವರು ರೇಣುಕಾಚಾರ್ಯ ಸರ್. ಯಾರು ರೇಣುಕಾಚಾರ್ಯ? ಯಾರು? ಎಡಿ ಸೊಂಡೂರು ಎಡಿ ಸರ್. ರೇಣುಕಾಚಾರ್ಯ ಸರ್ ಏನಂದ್ರೆ ಅವತ್ತು ವರ್ಕರ್ಸ್ ಮೇಲೆ ಬಂದು ಲೋಫಾರ ಸರ್, ನೀನು ಸರಿಯಾಗಿ ಜಾಸ್ತಿ ಲೇಬರ್ ಹಾಕೊಂಡು ಹಿಂಗೆ ಈ ಥರ ಹೇಳಿ ಅವ್ರನ್ನ ನೀನು ಕ್ರಿಮಿನಲ್ ಕೇಸ್ ಹಾಕ್ತೀನಿ, ನಿಮ್ಮ ಮಗನ ಜೈಲ್ ಕಳಿಸ್ತೀನಿ ಅಂತ ಹೇಳೋಗ್ಯಾರ ಸರ್. ಯಾರಿಗೆ ಹೇಳಿದ್ದು? ವರ್ಕರ್ಸ್ಗೆ, ನಮ್ಗೇನಂತ ಮೇಟ್ಗಳಿಗೆ ಅಂತಾರೆ. ಯಾಕೆ ಹೇಳ್ತಾರೆ ಅವ್ರು ಆ ಮಾತು? ಅವ್ರು ಸರಿ ಅಲ್ಲ, ಅದೇ ಕೆಲಸ ತೆಗಿತದ ಸರ್. ಕುಣಿ ಅವ್ರು ಹೇಳಿದ ಪ್ರಕಾರ ಅದೇ ಇದ್ರೆ ತೆಗೆದಿದೆ. ಅವ್ರು 3 ವರ್ಷದಿಂದ ಅದೇ ಕುಣಿಯಲ್ಲಿ ತೆಗಿಸಿದಾರ. ಹೇಳಿದ್ರು ಅದೇ ಕುಣಿಯಲ್ಲಿ ತೆಗಿತಿರಲ್ಲ ಈ ಥರ ಎಂದು ಒಟ್ಟು ವರ್ಕರ್ಸ್ಗೆ ಇದು ರೆಸ್ಪೆಕ್ಟ್ ಇಲ್ಲದ ಗೌರವದಿಂದ ಮಾತಾಡ್ತಾರೆ ಸರ್. ಹಾಂ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.